ಬುರೇನ್ ಶಾಹತಿ ವಂಶಸ್ಥರ ಸಂಸ್ಥೆಯ ವತಿಯಿಂದ ಎಸ್ ಕೆ ಪಟೇಲ್ ಮಾನ್ಯ ರಾಷ್ಟ್ರಪತಿಯನ್ನ ತಲುಪಿರ್ಬೋದು. ನಮ್ಮ ಬೇಡಿಕೆ ಏನಿರ್ತಂದರೆ ಇಲ್ಲಿ ಏನು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ ಅಂತ ಹಲವು ವರ್ಷಗಳಿಂದ ಹೆಸರು ಇದೆ. ಅದೇ ಹೆಸರನ್ನು ಎಲ್ಲ ಕೂಡ ಎಲ್ಲ ಡೆಸಿಗ್ನೇಷನ್ ಬೋರ್ಡ್ನಲ್ಲಿ ಹಾಕಬೇಕಂತ ನಾವು ಇಟ್ಟಿದ್ದೇವೆ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಒಂದು ತಾರತಮ್ಯ ನಡೀತಿದೆ. 1891ನಲ್ಲಿ ಒಂದು ಕೋರ್ಟಿನ ಜಡ್ಜ್ಮೆಂಟ್ ಕೂಡ ಇದೆ. ಅದು ಅಪೀಲಲ್ಲಿ ಏನು ಸ್ಪಷ್ಟವಾಗಿ ಅಲ್ಲಿ ವಿವರಿಸ್ತಾರೆ. ದತ್ತಾತ್ರೇಯ 1 ಹಾಗೂ ದತ್ತಾತ್ರೇಯ 2 ಹಳ್ಳಿಗಳನ್ನು ದತ್ತಾತ್ರೇಯ ಪೀಠ ಅಂತ ಒಂದು ಹೆಸರು ಕೊಟ್ಟಿರ್ತಾರೆ. ಆ ಹೆಸರು ಏನಂದ್ರೆ ಅಲ್ಲಿ ಒಂದು ಊರಿನ ಹೆಸರು. ಆ ಊರಿನ ಹೆಸರು ಎಲ್ಲ ಪ್ರವಾಸೋದ್ಯಮ ಇಲಾಖೆಯ ಏನು ಡೆಸಿಗ್ನೇಷನ್ ಬೋರ್ಡ್ ಇದೆ ಎಲ್ಲ ರಸ್ತೆ ಬೀದಿಯಲ್ಲಿ ಅಲ್ಲೆಲ್ಲ ಕೊಟ್ಟಿರೋದು ಬರೀ ದತ್ತಾತ್ರೇಯ ಪೀಠ. ಆದರೆ ಹಲವು ಭಕ್ತಾದಿಗಳು ಅಲ್ಲಿ ಟೂರಿಸ್ಟ್ ಯಾರು ಇದ್ದಾರೆ ಅವ್ರು ಬರೋವಾಗ ಅವರಿಗೆ ತೊಂದರೆ ಆಗ್ತದೆ. ಯಾಕಂದರೆ ಬಾಬಾ ಬುಡೇನ್ ದರ್ಗಾ ಅಂತ ಏನಿದೆ ಅಲ್ಲಿ ಎಲ್ಲಿ ಕೂಡ ಮೆನ್ಷನ್ ಆಗಿದೆ. ಅದಕ್ಕೋಸ್ಕರ ನಮ್ಮ ಒಂದು ಬೇಡಿಕೆ ಏನಂದರೆ ತಕ್ಷಣವೇ ನಾವು ಎಲ್ಲ ಬೋರ್ಡ್ಸಲ್ಲಿ ಸಂಪೂರ್ಣವಾಗಿ ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ ಅಂತ ವಿವರಿಸಬೇಕು. ಇಲ್ಲಿ ಬಾಬಾ ಬುಡೇನ್ ಸ್ವಾಮಿ ಏನಿದೆ ಅವ್ರಿಗೆ ಎಲ್ಲರಿಗೂ ಅವರು ಎಲ್ಲಿ ಕೂಡ ಹಿಂದೂ ಮುಸಲ್ಮಾನರು ಭೇದ ಮಾಡೋಣ. ಅದೇ ರೀತಿಯಲ್ಲಿ ನಾವು ಕೂಡ ಅದೇ ವಂಶಸ್ಥರು ಆದ ರೀತಿಯಲ್ಲಿ ನಾವು ಕೂಡ ಅದೇ ರೀತಿಯಲ್ಲಿ ಅದೇ ಪಾಲನೆ ಮಾಡ್ತಿದ್ದೀವಿ. ನಾವು ಎಲ್ಲರೂ ಕೂಡ ಹಿಂದೂ ಮುಸಲ್ಮಾನರ ಮಾಡೋಣ. ಎಲ್ಲರಿಗೂ ಕೂಡ ಅಲ್ಲಿ ಅವಕಾಶ ಇದೆ, ಎಲ್ಲರೂ ಕೂಡ ಬರ್ಬೋದು. ಆದರೆ ಅಲ್ಲಿ ಒಂದು ಸೂಫಿ ಸಂತರ ಏನು ಅಲ್ಲಿ ಸ್ಥಳ ಇತ್ತು ಆ ಸ್ಥಳವನ್ನು ಕೇಸರೀಕರಣ ಮಾಡ್ತಿದ್ದಾರೆ. ಅದೇ ನಮಗೆ ಅದು ಕೇಸರೀಕರಣ ಆಗಬೇಡದು. ನಂತರ ಅಲ್ಲಿ ಏನು ಆ್ಯಕ್ಚುಲಿ ಫ್ಯಾಕ್ಟ್ ಏನಿದೆ ಅದೇ ಫ್ಯಾಕ್ಟ್ ಅಲ್ಲಿ ನಡೆಸಬೇಕು. ಹೌದು, ನಾವು ಇವಾಗ ಆಲ್ರೆಡಿ ಬಿಲ್ಡ್ ಮಾಡ್ಕೊಂಡಿದ್ವಿ. ಮತ್ತು ಕಾಂಗ್ರೆಸ್ ಸರ್ಕಾರ ಆಲ್ರೆಡಿ ತಾವೆಲ್ಲ ನೋಡಿದ್ದೀರ 80% ಮುಸಲ್ಮಾನರು ಓಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಆದರೆ ಇವರು ಮುಸಲ್ಮಾನ ಪರ್ವ ಅಂತಲ್ಲ, ಎಲ್ಲ ನ್ಯಾಯ ಪರವಾಗಿ ಇರಬೇಕು. ಆದರೆ ಇವರು ಹೆಸರು ಇಟ್ಟಿದ್ದು ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡೇನ್ ಸ್ವಾಮಿ ದರ್ಗಾ, ಆ ಹೆಸರನ್ನು ವಿವರಿಸಬೇಕು. ಸೈಯದ್ ಫಕ್ರುದ್ದೀನ್ ಶಾಖ